ಪ್ರೈಸ್ ದಿ ಲಾರ್ಡ್. ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ದಿಸ್ ನೆಕ್ಸ್ಟ್ ಸೆಷನ್. ಪ್ರೀತಿ ವಿದ್ಯಾರ್ಥಿಗಳೇ, ಈ ಒಂದು ಸೆಷನಲ್ಲಿ ಫಸ್ಟ್ ಚಾಪ್ಟರ್ ಸೆಟ್ಸ್ ಚಾಪ್ಟರ್ನ ನೆಕ್ಸ್ಟ್ ಎಕ್ಸಸೈಸ್ ಅಂದರೆ ಎಕ್ಸಸೈಸ್ 1.2 ಅಲ್ಲಿರುವಂಥ ಎಲ್ಲ ಎಕ್ಸಸೈಸ್ ಕ್ವೆಶನ್ಸ್ನ ಒನ್ ಬೈ ಒನ್ ಸಾಲ್ವ್ ಮಾಡ್ತೀವಿ. ಓಕೆ, ಹೋಪ್ ಯು ಹ್ಯಾವ್ ಸೀನ್ ದ ಪ್ರೀವಿಯಸ್ ವಿಡಿಯೋ ಆಫ್ ದಿ ಥಿಯರಿ ಕಾನ್ಸೆಪ್ಟ್ಸಲ್ಲಿರುವಂಥ ವಿಡಿಯೋ ನೋಡಿದ್ದೀರಿ ಅಂತ ತಿಳ್ಕೊಂಡು ವಿ ಆರ್ ಗೋಯಿಂಗ್ ಆನ್ ಟು ದಿ ಸೆಕೆಂಡ್ ಎಕ್ಸಸೈಸ್ ವಿಚ್ ಇಸ್ 1.2. ದಿಸ್ ಈಸ್ ಆ್ಯಕ್ಚುಲಿ ಅ ವೆರಿ ಸಿಂಪಲ್ ಎಕ್ಸಸೈಸ್. ಫಸ್ಟ್ ಕ್ವೆಶನ್ ಏನು ಹೇಳುತ್ತೆ ಅಂದರೆ, ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ನಲ್ ಸೆಟ್. ಕೆಲವು ಸೆಟ್ಸ್ ಕೊಟ್ಟಿದ್ದಾನೆ, ಅದರಲ್ಲಿ ಯಾವುದು ನಲ್ ಸೆಟ್ಗೆ ಎಕ್ಸಾಂಪಲ್ ಆಗುತ್ತೆ, ಯಾವುದು ಆಗಲ್ಲ ಅಂತ ನಾವು ಡಿಸೈಡ್ ಮಾಡಬೇಕು. ಓಕೆ, ಸೊ ಫಸ್ಟ್ ಸೆಟ್ ಯಾವುದು? ಸೆಟ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್ ಡಿವಿಸಿಬಲ್ ಬೈ 2. ಓಕೆ, ಈಗ ನಂಬರ್ ಡಿವಿಸಿಬಲ್ ಬೈ 2 ಅಂದರೆ ದೇ ಆರ್ ಆ್ಯಕ್ಚುಲಿ ಈವನ್ ನಂಬರ್ಸ್, ಕರೆಕ್ಟಾ? ಸೊ ಯಾವುದೇ ಆಡ್ ನ್ಯಾಚುರಲ್ ನಂಬರ್ಸು 2 ಇಂದ ಡಿವೈಡ್ ಆಗೋದಿಲ್ಲ, ಕರೆಕ್ಟ್ ತಾನೆ? ಸೊ ದ ಸೆಟ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್ ಡಿವಿಸಿಬಲ್ ಬೈ 2 ವಿಲ್ ಡೆಫಿನೆಟ್ಲಿ ಬಿ ಅ ನಲ್ ಸೆಟ್. ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ನಲ್ ಸೆಟ್. ಅರ್ಥ ಆಗ್ತಿದೆಯಲ್ಲ? ಪ್ಲೀಸ್ ಬೇರ್ ಇಟ್ ಇನ್ ಮೈಂಡ್. ಇಫ್ ಅ ನಂಬರ್ ಇಸ್ ಡಿವಿಸಿಬಲ್ ಬೈ 2 ದೆನ್ ಇಟ್ ಈಸ್ ಎನ್ ಈವನ್ ನಂಬರ್. ಬಟ್ ಆ್ಯಕ್ಚುಲಿ ಈ ಸೆಟ್ಟಲ್ಲಿರೋದು ಎಲ್ಲ ಆಡ್ ನ್ಯಾಚುರಲ್ ನಂಬರ್ಸ್. ಸೊ ಆಡ್ ನ್ಯಾಚುರಲ್ ನಂಬರ್ಸ್ ಡಿವಿಸಿಬಲ್ ಬೈ 2 ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅ null set. Okay, now moving on to the second set. So the second set ಏನು ಹೇಳುತ್ತೆ? set of even prime numbers. ಥಿಯರಿ ಕ್ಲಾಸಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಸೆಟ್ ಆಫ್ ಈವನ್ ಪ್ರೈಮ್ ನಂಬರ್ಸ್ ಈಸ್ ಅ ನಾಟ್ ಅ ನಲ್ ಸೆಟ್. ಆ್ಯಕ್ಚುಲಿ ಇಟ್ ಈಸ್ ಅ ಸಿಂಗಲ್ಟನ್. ಫಾರ್ ಎಕ್ಸಾಂಪಲ್, ಇಲ್ಲಿ ಸೆಟ್ಟಲ್ಲಿ ಏನು ಬರುತ್ತೆ ಅಂತಂದರೆ, ಯು ವಿಲ್ ಗೆಟ್ ಅ ಸಿಂಗಲ್ಟನ್ ಎಲಿಮೆಂಟ್ 2. ಓಕೆ, ಈವನ್ ಪ್ರೈಮ್ ನಂಬರ್ ಸೆಟ್ಟಲ್ಲಿ ಸಿಂಗಲ್ಟನ್ 2 ಬರುತ್ತೆ. ದೇರ್ ಫೋರ್ ದಿಸ್ ಈಸ್ ನಾಟ್ ಎ ನಲ್ ಸೆಟ್. ಓಕೆ, so the set of even prime numbers is not a null set, rather it is a singleton set. Okay, ನಾವು ಆಲ್ರೆಡಿ ಇದನ್ನು ಡೀಟೇಲ್ ಆಗಿ ಕ್ಲಾಸಲ್ಲಿ ನೋಡಿದ್ದೀವಿ. ಓಕೆ, ನಾವು ಗೋಯಿಂಗ್ ಆನ್ ಟು ದ ಥರ್ಡ್ ಸೆಟ್. ಓಕೆ, ಇದು ನೀಟಾಗಿ ನೋಡಿ, ಇದು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾನೆ. ಎವ್ರಿ ಎಕ್ಸ್ ಸಚ್ ದಟ್ ಎಲಿಮೆಂಟ್ಸ್ ಯಾವ ಥರ ಇದೆ ಅಂದರೆ, ಎಕ್ಸ್ ಈಸ್ ಅ ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಅಂದ ತಕ್ಷಣ ಕೌಂಟಿಂಗ್ ನಂಬರ್ಸ್ನ ನೆನಪು ಮಾಡ್ಕೊಳ್ಳಿ, 1 2 3 4 ಇಂದ ಹೋಗುತ್ತೆ. ಬಟ್ ಕಂಡೀಷನ್ ಏನಂತಂದರೆ, ಎಕ್ಸ್ ಶುಡ್ ಬಿ ಲೆಸ್ ದೆನ್ 5 ಆ್ಯಂಡ್ ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ 7. ಈಗ ಥಿಂಕ್ ಮಾಡಿ, 5ಗಿಂತ ಕಡಿಮೆ ಆ್ಯಂಡ್ 7ಗಿಂತ ಜಾಸ್ತಿ ಇರುವ ನಂಬರ್ ಯಾವುದಾದ್ರೂ ಇದೆಯಾ? ಯಾವುದಾದ್ರೂ ಒಂದು ಕಂಡೀಷನ್ ಕೊಟ್ಟಿದ್ದರೆ ಆಗ್ತಿತ್ತು. ಓಕೆ, ಯಾವುದೇ ನಂಬರ್ ನ್ಯಾಚುರಲ್ ನಂಬರು 5ಗಿಂತ ಕಡಿಮೆ ಮತ್ತು 7ಗಿಂತ ಜಾಸ್ತಿ ಆಗಿರೋಕ್ಕೆ ಸಾಧ್ಯವೇ ಇಲ್ಲ. ದಟ್ ಮೀನ್ಸ್ ಈ ಸೆಟ್ಟಲ್ಲಿ ಯಾವುದೇ ಈ ಕಂಡೀಷನ್ಗೆ ಯಾವುದೇ ಎಲಿಮೆಂಟ್ಸ್ ಇರೋದಿಲ್ಲ. ಸೊ ದಿಸ್ ಸೆಟ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ ಅ ನಲ್ ಸೆಟ್. ಅರ್ಥ ಆಗ್ತಿದೆಯಾ? ಸೊ ವಾಟ್ ಈಸ್ ದ ಆನ್ಸರ್? ವಿಚ್ ಆಫ್ ದ ಫಾಲೋವಿಂಗ್ ಆರ್ ಎಕ್ಸಾಂಪಲ್ಸ್ ಆಫ್ ನಲ್ ಸೆಟ್ ಅಂದರೆ, ದಿಸ್ ಸೆಟ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ ನಲ್ ಸೆಟ್. ನೀವು ಸೊಲ್ಯೂಷನ್ ಏನು ಬರೀತೀರಾ? ದಿಸ್ ಈಸ್ ಅ ನಲ್ ಸೆಟ್ ಆರ್ ಸಿಂಪ್ಲಿ ನಲ್ ಸೆಟ್ ಅಂತ ಬರೆದ್ರೆ ಸಾಕು. ಓಕೆ, ಸೊ ಮೂವಿಂಗ್ ಆನ್ ಟು ದ ಲಾಸ್ಟ್ ಸೆಟ್ ಇನ್ ದಿ ಫಸ್ಟ್ ಕ್ವೆಶ್ಚನ್. ಇದು ಕೊನೆಯದು. ಎವ್ರಿ ಎಕ್ಸ್ ಕೊಡಬೇಕು ಅಂತೇನಿಲ್ಲ, ಸಮ್ಟೈಮ್ಸ್ ವೈ ಕೂಡ ಕೊಡ್ಬೋದು. ಸಚ್ ದಟ್ ವೈ ಈಸ್ ಅ ಕಾಮನ್ ಪಾಯಿಂಟ್ ಟು ಎನಿ 2 ಪ್ಯಾರಲಲ್ ಲೈನ್ಸ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, 2 ಪ್ಯಾರಲಲ್ ಲೈನ್ಸಲ್ಲಿ ಕಾಮನ್ ಪಾಯಿಂಟ್ ಬರೋಕ್ಕೆ ಸಾಧ್ಯ ಇದೆಯಾ? ಓಕೆ, ನಾವು ಥಿಂಕ್ ಅಬೌಟ್ ಅ ಸ್ಕೇಲ್. ಈ ಸ್ಕೇಲಲ್ಲಿ ಈ ಕಡೆ ಎಂಡು ಮತ್ತು ಈ ಕಡೆ ಎಂಡ್ ಈಸ್ ಅನ್ ಎಕ್ಸಾಂಪಲ್ ಆಫ್ 2 ಪ್ಯಾರಲಲ್ ಲೈನ್ಸ್. ಈ 2 ಪ್ಯಾರಲಲ್ ಲೈನ್ಸಲ್ಲಿ ಒಂದು ಕಾಮನ್ ಪಾಯಿಂಟ್ ಇರೋಕ್ಕೆ ಸಾಧ್ಯನಾ? ಅದಿದ್ದರೆ ಈ ಸೆಟ್ಟಲ್ಲಿ ಬರಿತೀವಿ. ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಪ್ಯಾರಲಲ್ ಲೈನ್ಸ್ ಅಂದರೆ ದೇ ಡೋಂಟ್ ಮೀಟ್ ಆರ್ ದೇ ಡೋಂಟ್ ಇಂಟರ್ಸೆಕ್ಟ್. ದಟ್ ಮೀನ್ಸ್ ದಿಸ್ ಆಲ್ಸೋ ಈಸ್ ಅನ್ ಎಕ್ಸಾಂಪಲ್ ಆಫ್ ನಲ್ ಸೆಟ್. ಅರ್ಥ ಆಗ್ತಿದೆಯಲ್ಲ? ಡೋಂಟ್ ಯು ಥಿಂಕ್ ಇಟ್ಸ್ ಅ ವೆರಿ ಸಿಂಪಲ್ ಕ್ವೆಶ್ಚನ್? So definitely the simple question, this given set where y is equal to a point, common point to any 2 parallel lines is also an example of the null set. So ee question ge answer enu? Null set or sometimes empty set anta kuda baribodu. Both are actually one and the same. Okay na? So this completes the first question. Let's take up the second one. So look at the question for the second question. Statement ಏನು ಹೇಳುತ್ತೆ? ವಿಚ್ ಆಫ್ ದ ಫಾಲೋವಿಂಗ್ ಸೆಟ್ಸ್ ಆರ್ ಫೈನೈಟ್ ಆರ್ ಇನ್ಫೈನೈಟ್. ಸೊ ಒಂದು 4-5 ಸೆಟ್ಸ್ ಇದ್ದಾವೆ, ಅದರಲ್ಲಿ ಫೈನೈಟ್ ಸೆಟ್ ಯಾವುದು, ಇನ್ಫೈನೈಟ್ ಸೆಟ್ ಯಾವುದು ಅಂತ ನೀವು ಡಿಸೈಡ್ ಮಾಡಬೇಕು. ಓಕೆ, ಸೊ ಫಸ್ಟ್ ಸೆಟ್ ಏನು? ದ ಸೆಟ್ ಆಫ್ ಮಂತ್ಸ್ ಆಫ್ ಅ ಇಯರ್. ಅಂದರೆ ಒಂದು ವರ್ಷದಲ್ಲಿರುವಂತಹ ಎಲ್ಲ ತಿಂಗಳುಗಳ ಹೆಸರನ್ನು ಒಂದು ಸೆಟ್ಟಲ್ಲಿ ಹಾಕಿದ್ರೆ ಫೈನೈಟ್ ಆಗುತ್ತಾ, ಇನ್ಫೈನೈಟ್ ಆಗುತ್ತಾ? ಇಟ್ಸ್ ಕ್ವೈಟ್ ಆಬ್ವಿಯಸ್ ಅಲ್ವಾ? ಜಾನ್ವರಿಯಿಂದ ಡಿಸೆಂಬರ್ವರೆಗೂ ಎಲ್ಲ ಮಂತ್ಸ್ ನೇಮ್
12 ತಿಂಗಳುಗಳ ಹೆಸರನ್ನ ಡೆಫಿನೆಟ್ಲಿ ಒಂದು ಸೆಟ್ಟಲ್ಲಿ ಬರಿಬೋದು. ಸೊ ದಿಸ್ ಸೆಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಫೈನೈಟ್ ಸೆಟ್. ಯಾಕೆಂದರೆ ಅಲ್ಲಿ ಸೆಟ್ ಒಳಗಡೆ ಇರುವಂಥ ಎಲಿಮೆಂಟ್ಸು ಫೈನೈಟ್ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ದಿಸ್ ಸೆಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಫೈನೈಟ್ ಸೆಟ್. ಇದಕ್ಕೆ ಆನ್ಸರು ದಿಸ್ ಈಸ್ ಅ ಫೈನೈಟ್ ಸೆಟ್ ಅಂತ ಹೇಳಿ. ಸೊ ಆನ್ಸರ್ ಗೋಸ್ ಲೈಕ್ ದಿಸ್. This is a finite set. Okay, moving on to the second question. Set ಏನಿದೆ ನೋಡಿ, ಸೆಟ್ಟಲ್ಲಿ 1 2 3 ಎಕ್ಸೆಟ್ರಾ. ಸೊ ಸ್ಟಾರ್ಟಿಂಗ್ 1 2 3 ಇದೆ, ಎಂಡಿಂಗ್ ನಂಬರ್ ಇಲ್ಲ. ಸೊ ಯಾವುದೇ ಸೆಟ್ಟಲ್ಲಿ ಸ್ಟಾರ್ಟಿಂಗ್ ಕೊಟ್ಟು ಎಂಡಿಂಗ್ ನಂಬರ್ ಗೊತ್ತಿಲ್ಲ ಅಂದರೆ ದಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಇನ್ಫೈನೈಟ್ ಸೆಟ್. ಎಕ್ಸೆಟ್ರಾ ಅರ್ಥ ಆಗ್ತಿದೆಯಲ್ಲ? ಸೊ ಎಟ್ಸೆಟ್ರಾ ಮೀನ್ಸ್ ಇಟ್ ಈಸ್ ಗೋಯಿಂಗ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್. ಸೊ ಅದಕ್ಕೆ ಎಂಡೇ ಇಲ್ಲ. ಸೊ ದಿಸ್ ಸೆಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಇನ್ಫೈನೈಟ್ ಸೆಟ್ ಬಿಕಾಸ್ ದ ಸೆಟ್ ಹ್ಯಾಸ್ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್. ಡೆಫಿನಿಷನಲ್ಲಿ ನೋಡಿದ್ದೀವಲ್ವ? ಸೊ ಲೆಟ್ಸ್ ಟೇಕ್ ಅಪ್ ದಿ ಸೊಲ್ಯೂಷನ್. ಈ ಕ್ವೆಶನ್ಗೆ ಸೊಲ್ಯೂಷನ್ ಏನು? ದಿಸ್ ಈಸ್ ಆ್ಯನ್ ಇನ್ಫೈನೈಟ್ ಸೆಟ್. ಗೊತ್ತಾಗ್ತಿದೆಯಲ್ಲ? ದಿಸ್ ಸೆಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಇನ್ಫೈನೈಟ್ ಸೆಟ್. ಮೂವಿಂಗ್ ಆನ್ ಟು ದ ಥರ್ಡ್ ಸೆಟ್. ಇಲ್ಲಿ ನೋಡಿ, ದಿಸ್ ಈಸ್ ಆ್ಯಕ್ಚುಲಿ ಸಿಮಿಲರ್ ಟು ದ ಪ್ರೀವಿಯಸ್ ಒನ್. ಇಲ್ಲೂ ಕೂಡ 1 2 3 ಸ್ಟಾರ್ಟ್ ಆಗಿ ಇಲ್ಲಿ 99 ಮತ್ತು 100ಗೆ ನಿಂತೋಗಿದೆ. ಸೊ ದ ನಂಬರ್ಸ್ ಸೆಟ್ಟಲ್ಲಿರುವಂಥ ನಂಬರ್ಸ್ ಯಾವ್ಯಾವು? 1ರಿಂದ 100ವರೆಗೂ. ಡೆಫಿನೆಟ್ಲಿ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿಸ್ ಸೆಟ್ ಈಸ್ ಫೈನೈಟ್, ಅಂದರೆ 100 ಎಲಿಮೆಂಟ್ಸ್ ಇದ್ದಾವೆ. ಸೊ ದಿಸ್ ಸೆಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಏನು? ನಮ್ಮ ಪ್ರಜ್ವಲ್ ಹೇಳ್ತಾನೆ ಏನಂತ? ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ದಿ ಫೈನೈಟ್ ಸೆಟ್. ಕರೆಕ್ಟ್ ಅಲ್ವಾ? ಸೊ ಜಸ್ಟ್ ರೈಟ್ ದಿ ಆನ್ಸರ್. ದಿಸ್ ಈಸ್ ಅ ಫೈನೈಟ್ ಸೆಟ್. ಮೂವಿಂಗ್ ಆನ್ ಟು ದ ಫೋರ್ತ್ ಸೆಟ್. ಈ ಸೆಟ್ಟಲ್ಲಿ ಯಾವ ಥರ ಎಲಿಮೆಂಟ್ಸ್ ಇದ್ದಾವೆ ಅಂದರೆ ದ ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್. ಸೊ ಇಂಟೀಜರ್ಸ್ ಅಂದರೆ ಪಾಸಿಟಿವ್ ನೆಗೆಟಿವ್ಸ್ ಎರಡೂ ಇರ್ತವೆ, ಬಟ್ ಈ ಸೆಟ್ಟಲ್ಲಿ ಬರೀ ಪಾಸಿಟಿವ್ ಇಂಟೀಜರ್ಸ್ ಇದ್ದಾವಂತೆ. ಯಾವ ಥರ? ಗ್ರೇಟರ್ ದೆನ್ 100 ಅಷ್ಟೇ ಕಂಡೀಷನು. ಸೊ ಅದರರ್ಥ ಟ್ರೈ ಟು ರೈಟ್ ದ ಎಲಿಮೆಂಟ್ಸ್. ಸೊ ಈ ಸೆಟ್ಟಲ್ಲಿ ಎಲಿಮೆಂಟ್ಸ್ ಯಾವ ಥರ ಇರುತ್ತೆ ಅಂದರೆ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ ಅಂದರೆ 100ಗಿಂತ ಜಾಸ್ತಿ ಇರೋದಂಥದ್ದು 101. ಸೊ ಸ್ಟಾರ್ಟ್ ಆಗೋದು 101, 102, 103 ಆ್ಯಂಡ್ ಸೋ ಆನ್. ಅವನು ಎಂಡು ಹೇಳಿಲ್ಲ. ಅವನು ಏನು ಹೇಳಿದ್ದಾನೆ? ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಗ್ರೇಟರ್ ದೆನ್ 100 ಅಂದರೆ 100ಗಿಂತ ಗ್ರೇಟರ್ ಇರುವಂಥ ಪಾಸಿಟಿವ್ ಇಂಟೀಜರ್ಸು 101, 102, 103 ಆ್ಯಂಡ್ ಸೋ ಆನ್ ಹೋಗ್ತಾ ಇರುತ್ತಿದ್ದು. ಇದಕ್ಕೆ ಎಂಡೇ ಇಲ್ಲ. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ ಏನು ಅಜಯ್ ಹೇಳ್ಬೋದಾ? ಎಸ್, ಇಟ್ಸ್ ಆಬ್ವಿಯಸ್, ವೆರಿ ಸಿಂಪಲ್. ದಿಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಆ್ಯನ್ ಇನ್ಫೈನೈಟ್ ಸೆಟ್. ಯಾಕೆಂದರೆ ಎಂಡ್ ಇಲ್ಲ. ಓಕೆನಾ? ಓಕೆ, ಸೊ ಲೆಟ್ಸ್ ರೈಟ್ ದಿ ಫೈನಲ್ ಆನ್ಸರ್. So the answer for this question is this is an infinite set. Okay, so moving on to the last set in this question, question number 2. ಇದೇನು ಹೇಳುತ್ತೆ? The set of prime numbers less than 99. ಓಕೆ, ಡೆಫಿನೆಟ್ಲಿ ಪ್ರೈಮ್ ನಂಬರ್ಸು ಸ್ಟಾರ್ಟ್ ಆಗೋದೇ 2 ಇಂದ. ಲೆಸ್ ದೆನ್ 99 ಅಂದರೆ ಇಟ್ ಈಸ್ ವೆರಿ ಆಬ್ವಿಯಸ್. ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಟೇಕ್ ದಿಸ್ ಆ್ಯಸ್ ಅನ್ ಅಸೈನ್ಮೆಂಟ್. ಏನಂತ? 100ಗಿಂತ ಕಡಿಮೆ ಇರುವಂಥ ಪ್ರೈಮ್ ನಂಬರ್ಸ್ ಯಾವುದು ಅಂತ ನೀವೇ ಲಿಸ್ಟ್ ಮಾಡಿಬಿಡಿ. ಬಟ್ ಡೆಫಿನೆಟ್ಲಿ ದ ನಂಬರ್ ಲೆಸ್ ದೆನ್ 99 ಇರೋದ್ರಿಂದ ಪ್ರೈಮ್ ನಂಬರ್ಸು ಸ್ಟಾರ್ಟ್ ಆಗೋದೇ ಎಲ್ಲ ಪಾಸಿಟಿವೇ. ದೇರ್ ಆರ್ ನೋ ನೆಗೆಟಿವ್ ಪ್ರೈಮ್ ನಂಬರ್ಸ್. ಅರ್ಥ ಆಗ್ತಿದೆಯಾ? ಸೊ ಪ್ರೈಮ್ ನಂಬರ್ಸ್ ಲೆಸ್ ದೆನ್ 99, ದಿಸ್ ಸೆಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಫೈನೈಟ್ ಸೆಟ್. ಅರ್ಥ ಆಗ್ತಿದೆಯಲ್ಲ? ಸೊ ಜಸ್ಟ್ ರೈಟ್ ದ ಸೊಲ್ಯೂಷನ್. ಏನಂತ ಬರೀತೀರಿ? ದಿಸ್ ಈಸ್ ಅ ಫೈನೈಟ್ ಸೆಟ್ ಅಂತ. ಓಕೆ, ವೆರಿ ಸಿಂಪಲ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಕನ್ಕ್ಲೂಡ್ಸ್ ದ ಸೆಕೆಂಡ್ ಕ್ವೆಶ್ಚನ್. ಇಲ್ಲೂ ಅಷ್ಟೇ ನಿಮಗೆ ಫೈನೈಟ್ ಸೆಟ್, ಇನ್ಫೈನೈಟ್ ಸೆಟ್ ಅಂದರೆ ಏನು ಅಂತ ಗೊತ್ತಿದ್ದು ಸೆಟ್ನ ಕರೆಕ್ಟಾಗಿ ನೀಟಾಗಿ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಇದಕ್ಕೆ ಆನ್ಸರು ಆರಾಮಾಗಿ ಬರ್ಕೊಳ್ಬೋದು. ಓಕೆ, ಇದೇ ಥರ ಬೇರೆ ಯಾವುದೇ ಸೆಟ್ ಕೊಟ್ಟರು ಅದು ಫೈನೈಟಾ ಇನ್ಫೈನೈಟ್ ಅಲ್ವಾ ಅಂತ ಯು ಕ್ಯಾನ್ ಡಿಸೈಡ್ ಈಸಿಲಿ. ಓಕೆ, ಸೊ ಲೆಟ್ಸ್ ಮೂವ್ ಟು ದಿ ಥರ್ಡ್ ಕ್ವೆಶ್ಚನ್. ಓಕೆ, ನಾವು ಥರ್ಡ್ ಕ್ವೆಶ್ಚನ್ ಏನು ಸ್ಟೇಟ್ಮೆಂಟ್ ಏನು? ಸ್ಟೇಟ್ಮೆಂಟ್ ಕರೆಕ್ಟಾಗಿ ಫಸ್ಟ್ ಓದಬೇಕು. ಸ್ಟೇಟ್ ವೆದರ್ ಈಚ್ ಆಫ್ ದ ಫಾಲೋವಿಂಗ್ ಸೆಟ್ ಇಸ್ ಫೈನೈಟ್ ಆರ್ ಇನ್ಫೈನೈಟ್. ಇದು ಆ್ಯಕ್ಚುಲಿ ಪ್ರೀವಿಯಸ್ ಕ್ವೆಶ್ಚನ್ ಥರ ಒಂದಷ್ಟು ಸೆಟ್ಸ್ ಕೊಟ್ಟಿದ್ದಾನೆ, ಅದರಲ್ಲಿ ಫೈನೈಟೋ ಇನ್ಫೈನೈಟ್ ಅಲ್ವೋ ಅಂತ ಹೇಳಬೇಕು. ಓಕೆ, ಸೊ ಫಸ್ಟ್ ಸೆಟ್ ಏನು? ದ ಸೆಟ್ ಆಫ್ ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಟು ದ ಎಕ್ಸ್ ಆ್ಯಕ್ಸಿಸ್. ಓಕೆ, ನಿಮಗೆ ನೆನಪಿರಬೇಕು ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್. ಥಿಂಕ್ ಆಫ್ ದಿಸ್. ಸೊ ಇದು ನಮಗೆ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ 2 ಪರ್ಪೆಂಡಿಕ್ಯುಲರ್ ಲೈನ್ಸ್ ಇರುತ್ತೆ. ಸೊ ಇದು ನಮ್ಗೆ ಗೊತ್ತು ಎಕ್ಸ್ ಆ್ಯಕ್ಸಿಸ್ಸು, ಇದು ವೈ ಆ್ಯಕ್ಸಿಸ್. ಸೊ ಎಕ್ಸ್ ಆ್ಯಕ್ಸಿಸ್ಗೆ ಪ್ಯಾರಲಲ್ ಆಗಿ ಎಷ್ಟು ಲೈನ್ಸ್ ಡ್ರಾ ಮಾಡ್ಬೋದು ನಮಗೆ ಗೊತ್ತು. ಯು ಕ್ಯಾನ್ ಡ್ರಾ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್. ಗೊತ್ತಾಗ್ತಿದೆಯಲ್ಲ? ಸೊ ಯು ಕ್ಯಾನ್ ರೈಟ್ 1 2 3 4 5 6 ಎಷ್ಟು ಬೇಕಾದರೂ ಬರೀ ಕೆಳಗಡೆನೆಲ್ಲ ಮೇಲೇನು ಡ್ರಾ ಮಾಡ್ತಾ ಹೋಗ್ಬೋದು. ಸೊ ಯು ಕ್ಯಾನ್ ಡ್ರಾ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್. ಸೇಮ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ವೈ ಆ್ಯಕ್ಸಿಸ್ ಕೂಡ ಇದೇ ಕ್ವೆಶ್ಚನ್ನು. ದ ಸೆಟ್ ಆಫ್ ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಟು ವೈ ಆ್ಯಕ್ಸಿಸ್ ಅಂತ ಹೇಳಿದ್ರೂ ಈ ಥರ
ಎಷ್ಟು ಬೇಕಾದರೂ ಲೈನ್ಸ್ ಬರೀಬೋದು. ಓಕೆ, ಇದೇ ಕ್ವೆಶ್ಚನ್ನ ಸೆಟ್ ಆಫ್ ಲೈನ್ಸ್ ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆ್ಯಕ್ಸಿಸ್ ಅಂತ ಕೇಳ್ಬೋದು. ಸೊ ಎಕ್ಸ್ ಆ್ಯಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಅಂದರೆ ಈ ಥರ ಬರುತ್ತದೆ. ಯು ಕ್ಯಾನ್ ರೈಟ್ ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ ಐದರ್ ಪ್ಯಾರಲಲ್ ಟು ಎನಿ ಆ್ಯಕ್ಸಿಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಎನಿ ಆ್ಯಕ್ಸಿಸ್. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಸೆಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಇನ್ಫೈನೈಟ್ ಸೆಟ್. ಓಕೆ, ಸೊ ಸೊಲ್ಯೂಷನ್ ಏನು ಬರ್ತೀರಾ? ಈ ಕ್ವೆಶ್ಚನ್ ಕೊಟ್ಟರೆ ಫೈನೈಟೋ ಇನ್ಫೈನೈಟೋ ಅಲ್ವಾ ಅಂದರೆ ನೀವು ಬರೀತೀರಾ ದಿಸ್ ಈಸ್ ಆ್ಯನ್ ಇನ್ಫೈನೈಟ್ ಸೆಟ್. Okay, so that is the answer. This is an infinite set. Okay, moving on to the next set. ಇದೇನು ಹೇಳುತ್ತೆ? The set of letters in the English alphabet. ಸೊ ನಮ್ಮೆಲ್ಲರಿಗೂ ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಯಾವ್ಯಾವ ಅಂತ ಗೊತ್ತೇ ಇದೆ. ಸೆಟ್ ತೊಗೊಂಡ್ರೆ ಇಂಗ್ಲೀಷ್ ಆಲ್ಫಾಬೆಟ್ ಸ್ಟಾರ್ಟ್ ಆಗೋದು ABC ಅಪ್ ಟು ಎಲ್ಲಿವರೆಗೂ Z ಹೋಗುತ್ತೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ದಿಸ್ ಸೆಟ್ ಆ್ಯಸ್ ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್, ದೇರ್ ಫೋರ್ ದಿಸ್ ಸೆಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಫೈನೈಟ್ ಸೆಟ್ ಅಲ್ವಾ? ಸೊ ಆನ್ಸರ್ ಏನು ಬರೀತೀರಿ? ದಿಸ್ ಇಸ್ ಅ ಫೈನೈಟ್ ಸೆಟ್. ಸೊ ದಿ ಆನ್ಸರ್ ಇಸ್ ರೆಡಿ. ದಿಸ್ ಇಸ್ ಅ ಫೈನೈಟ್ ಸೆಟ್. ಆ್ಯಕ್ಚುಲಿ ಈ ಎಕ್ಸಸೈಸಲ್ಲಿರುವಂಥ ಎಲ್ಲ ಕ್ವೆಶ್ಚನ್ಸು ತುಂಬ ಈಸಿ ಇದ್ದಾವೆ. ಓಕೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಷ್ಟೇ. ನಾವು ಮೂವಿಂಗ್ ಆನ್ ಟು ದಿ ಥರ್ಡ್ ಸೆಟ್. ಸೊ ಈ ಸೆಟ್ ಏನು ಹೇಳುತ್ತೆ? ದ ಸೆಟ್ ಆಫ್ ನಂಬರ್ಸ್ ವಿಚ್ ಆರ್ ಮಲ್ಟಿಪಲ್ಸ್ ಆಫ್ 5. ಏನು ಮಲ್ಟಿಪಲ್ಸ್ ಆಫ್ 5 ಅಂದರೆ ಇಟ್ ಈಸ್ ಜಸ್ಟ್ ಲೈಕ್ ನಿಮ್ಮ 5 ones are tables ಅಂದ್ಕೊಳ್ಳಿ. ಸೊ ಈ ಸೆಟ್ಟಲ್ಲಿ ಎಲಿಮೆಂಟ್ಸ್ ಯಾವ ಥರ ಬರುತ್ತೆ ಅಂದರೆ A is equal to ಮಲ್ಟಿಪಲ್ಸ್ ಆಫ್ 5 ಅಂದರೆ 5, 10, 15, 20 ಆ್ಯಂಡ್ ಸೋ ಆನ್. ಇದಕ್ಕೆ ಎಂಡ್ ಇಲ್ಲ. ಬರೀ ಮಲ್ಟಿಪಲ್ಸ್ ಆಫ್ 5 ಅಂದರೆ ಇಷ್ಟೇ ಇಲ್ಲ, ನೀವು ಎಷ್ಟು ಬೇಕಾದರೂ ಬರೀಬಹುದು. ಗೊತ್ತಾಗ್ತಿದೆಯಲ್ಲ? ಸೊ 5, 10, 15, 20 ಸೋ ಆನ್ ಎಷ್ಟು ಬೇಕಾದರೂ ಬರೆಯೋದ್ರಿಂದ ದಿಸ್ ಸೆಟ್ ಆ್ಯಸ್ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್, ಹೆನ್ಸ್ ದಿಸ್ ಇಸ್ ಆ್ಯನ್ ಇನ್ಫೈನೈಟ್ ಸೆಟ್. ಕರೆಕ್ಟ್ ತಾನೆ? ಸೊ ರೈಟ್ ದಿ ಫೈನಲ್ ಕನ್ಕ್ಲೂಷನ್. ಸೊ ಫೈನಲ್ ಕನ್ಕ್ಲೂಷನ್ ಏನು? ದಿಸ್ ಈಸ್ ಅನ್ ಇನ್ಫೈನೈಟ್ ಸೆಟ್ ಅನ್ನೋದು ಅಷ್ಟೇ. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ಫೋರ್ತ್ ಸೆಟ್. ಇದು ನೋಡಿ ಕ್ವೈಟ್ ಇಂಟ್ರೆಸ್ಟಿಂಗ್ ಸೆಟ್. ಏನದು? ದ ಸೆಟ್ ಆಫ್ ಆ್ಯನಿಮಲ್ಸ್ ಲಿವಿಂಗ್ ಆನ್ ದಿ ಅರ್ತ್. ಸೊ ಅರ್ತ್ ಅಂತೆ, ಭೂಮಿ ಮೇಲಿರುವಂಥ ಎಲ್ಲ ಪ್ರಾಣಿಗಳನ್ನು ನಾವು ಒಂದು ಸೆಟ್ ಒಳಗಡೆ ಹಾಕೋಕ್ಕಾಗುತ್ತಾ? ಬಿಕಾಸ್ ದೇರ್ ಆರ್ ಇನ್ಫೈನೈಟ್ ನಂಬರ್ ಆಫ್ ಆ್ಯನಿಮಲ್ಸ್. ಕರೆಕ್ಟ್ ಅಲ್ವಾ? ಸೊ ಸಿನ್ಸ್ ದಿಸ್ ಸೆಟ್ ಹ್ಯಾಸ್ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್, ವಿ ಸೇ ದಿಸ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ ಇನ್ಫೈನೈಟ್ ಸೆಟ್. ಅರ್ಥ ಆಗ್ತಿದೆಯಲ್ಲ? ಯಾಕೆಂದರೆ ಕೆಲವು ಕೈಗೆ ಸಿಗೋದಿಲ್ಲ. ದೇರ್ ಫೋರ್ ದಿಸ್ ಈಸ್ ಆ್ಯನ್ ಇನ್ಫೈನೈಟ್ ಸೆಟ್. ಸೊ ಅರ್ಥ ಆಗ್ತಿದೆಯಲ್ಲ? ದ ಫೈನಲ್ ಕನ್ಕ್ಲೂಷನ್ ಇಸ್ ದಿಸ್ ಈಸ್ ಆ್ಯನ್ ಇನ್ಫೈನೈಟ್ ಸೆಟ್. ಓಕೆ, ಸೊ ದ ಥರ್ಡ್ ಕ್ವೆಶ್ಚನ್ನ ಕೊನೆ ಸೆಟ್ ಒಂದಿದೆ. ದ ಸೆಟ್ ಆಫ್ ಸರ್ಕಲ್ಸ್ ಪಾಸಿಂಗ್ ಥ್ರೂ ದ ಆರಿಜಿನ್ 0,0. ಈಗ ಇದು ಫೈನೈಟ್ ಸೆಟ್ಟೋ ಇನ್ಫೈನೈಟ್ ಸೆಟ್ಟೋ ನೀವೇ ಹೇಳಬೇಕು. ಥಿಂಕ್ ಮಾಡಿ ನೋಡಿ. ಆರಿಜಿನ್ ಅಂತಂದರೆ ಏನು? ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್ ಮೀಟ್ ಆಗೋ ಪಾಯಿಂಟ್ನ ಆರಿಜಿನ್ ಅಂತ ಕರಿತೀವಿ. ಓಕೆ, ಸೊ ಈ ಪಾಯಿಂಟ್ನ ಪಾಸ್ ಮಾಡಿಕೊಂಡು ನಾವು ಎಷ್ಟು ಸರ್ಕಲ್ಸ್ ಬರಿಬೋದು? ವಿ ಕ್ಯಾನ್ ಆ್ಯಕ್ಚುಲಿ ರೈಟ್ ಇನ್ಫೈನೈಟ್ ನಂಬರ್ ಆಫ್ ಸರ್ಕಲ್ಸ್ ಪಾಸಿಂಗ್ ಥ್ರೂ ದಿ ಆರಿಜಿನ್. ಅದು ಸರ್ಕಲ್ ಮುಖಾಂತರ ಪಾಸ್ ಆಗಬೇಕು, ಅಷ್ಟೇ ನನಗೆ ಬೇಕಾಗಿರೋದು. ಓಕೆ, ನಾವು ಜಸ್ಟ್ ಲುಕ್ ಎಟ್ ದಿಸ್ ಫಿಗರ್. ನಾವು ಲುಕ್ ಹಿಯರ್. ಸೊ ಯು ಕ್ಯಾನ್ ಸಿ ಹಿಯರ್ ದಿಸ್ ಈಸ್ ಎನ್ ಆರಿಜಿನ್ ಅಲ್ವರ್ತಾ? ಈಗ ಆರಿಜಿನ್ ಮುಖಾಂತರ ಪಾಸ್ ಆಗೋ ಸರ್ಕಲ್ಸ್ ಎಷ್ಟು ಬರಿಬೋದು? ಲೆಟ್ ಮಿ ಟೇಕ್ ದಿಸ್ ಇಸ್ ಫಸ್ಟ್ ಸರ್ಕಲ್ ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಸರ್ಕಲ್ ಆ್ಯಂಡ್ ದಿಸ್ ಇಸ್ ಥರ್ಡ್ ಸರ್ಕಲ್. ಇದು ಬರೀ ಒಂದೇ ಸೈಡ್ ಬರ್ತಿದ್ದು. ಈ ಥರ ಎಷ್ಟು ಇನ್ಫೈನೈಟ್ ನಂಬರ್ ಆಫ್ ಸರ್ಕಲ್ಸ್ ಯು ಕ್ಯಾನ್ ಡ್ರಾ ವಿಚ್ ವಿಲ್ ಪಾಸ್ ಥ್ರೂ ದಿ ಆರಿಜಿನ್, ಯೂಶಲಿ ಕಾಲ್ ಆರಿಜಿನ್ ಆ್ಯಸ್ 0,0. ಡೆಫಿನೆಟ್ಲಿ. ಸೊ ದಿಸ್ ಸೆಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಇನ್ಫೈನೈಟ್ ಸೆಟ್. ಅರ್ಥ ಆಗ್ತಿದೆಯಲ್ಲ? ಇನ್ ಕೇಸ್ ಎಕ್ಸಾಮಲ್ಲಿ ಒನ್ ಮಾರ್ಕ್ ಕ್ವೆಶ್ಚನ್ ಕೇಳ್ಬೋದು, ಗಿವ್ ಎನ್ ಎಕ್ಸಾಂಪಲ್ ಆಫ್ ಇನ್ಫೈನೈಟ್ ಸೆಟ್ ಅಂತ. ಇಲ್ಲಿ ಆಲ್ರೆಡಿ ತುಂಬ ಸೆಟ್ಸ್ ನೋಡಿದ್ದೀವಿ, ಯಾವುದಾದ್ರೂ ಒಂದು ನೀವು ಎಕ್ಸಾಮಲ್ಲಿ ಎಕ್ಸಾಂಪಲ್ ಕೊಡ್ಬೋದು. ಓಕೆ, ಸೊ ಆ್ಯಸ್ ವಿ ಟೋಲ್ಡ್ ಯು, ಫೈನಲ್ ಕನ್ಕ್ಲೂಷನ್ ಇಸ್ ದಿಸ್ ಈಸ್ ಆ್ಯನ್ ಇನ್ಫೈನೈಟ್ ಸೆಟ್. ಸೊ ಗೊತ್ತಾಗ್ತಿದೆಯಲ್ಲ? ಹೆನ್ಸ್ ದಿಸ್ ಕನ್ಕ್ಲೂಡ್ಸ್ ಆಲ್ ದ ಕ್ವೆಶ್ಚನ್ಸ್ ಇನ್ ದ ಥರ್ಡ್ ಕ್ವೆಶ್ಚನಲ್ಲಿರುವಂಥ ಎಲ್ಲ ಸೆಟ್ಸು ಮುಗ್ದಿದೆ. ಲೆಟ್ಸ್ ಟೇಕ್ ಅಪ್ ದಿ ಫೋರ್ತ್ ಕ್ವೆಶ್ಚನ್ಸ್ ಇನ್ ದ ಎಕ್ಸಸೈಸ್. ನಾವು ಟೇಕ್ ಅಪ್ ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ಈ ಕ್ವೆಶ್ಚನ್ ಏನು ಹೇಳುತ್ತೆ? ಇನ್ ದ ಫಾಲೋವಿಂಗ್ ಸೆಟ್ಸ್, ಒಂದೆರಡು ಪೇರ್ ಸೆಟ್ ಕೊಟ್ಟಿದ್ದಾನೆ. ಸ್ಟೇಟ್ ವೆದರ್ ಎ ಈಸ್ ಈಕ್ವಲ್ ಟು ಬಿ ಆರ್ ನಾಟ್. ಅಂದರೆ ಅದರ ಅರ್ಥ ಎರಡು ಸೆಟ್ ಕೊಟ್ಟಿದ್ದಾನೆ, ಆ ಎರಡು ಸೆಟ್ಟು ಈಕ್ವಲ್ಲೋ ಅಲ್ವೋ ಅಂತ ನೀವು ಹೇಳಬೇಕು. ಓಕೆ, ಸೊ ಈಕ್ವಲ್ ಸೆಟ್ಸ್ಗೆ ಡೆಫಿನಿಷನ್ ಏನು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಟೂ ಸೆಟ್ಸ್ ಆರ್ ಸೆಟ್ ಟು ಬಿ ಈಕ್ವಲ್ ಇಫ್ ದೇ ಹ್ಯಾವ್ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಸೇಮ್ ಎಲಿಮೆಂಟ್ಸ್. ಅರ್ಥ ಆಗ್ತಿದೆಯಲ್ಲ? ಸೇಮ್ ಎಲಿಮೆಂಟ್ಸ್ ಅಂದರೆ ಅಂಡರ್ಸ್ಟುಡು, ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೆಟ್ ಎಯಲ್ಲಿ ABCD ಅಂತ 4 ಎಲಿಮೆಂಟ್ಸ್ ಇದ್ದಾವೆ. ಸೆಟ್ ಬಿಯಲ್ಲಿ DCBA ಅಂತ ಆರ್ಡರ್ ಮಾತ್ರ ಚೇಂಜ್ ಇದೆ, ಬಟ್ ಎಲಿಮೆಂಟ್ಸ್ ಸೇಮು ABCD. ಸೊ ಡೆಫಿನೆಟ್ಲಿ ಯು ಕ್ಯಾನ್ ರೈಟ್ ಕ್ಲಿಯರ್ಲಿ, ಇಲ್ಲಿ ಏನು ಡೌಟೇ ಇಲ್ಲ, A ಈಸ್ ಈಕ್ವಲ್ ಟು B. ಬೋತ್ ಆರ್ ಈಕ್ವಲ್ ಸೆಟ್ಸ್. ಅರ್ಥ ಆಗ್ತಿದೆಯಾ? ಬಿಕಾಸ್ ದೇ ಹ್ಯಾವ್ ಈಕ್ವಲ್ ನಂಬರ್ ಆಫ್
ಎಲಿಮೆಂಟ್ಸ್. ನೋಡಿ ವೆರಿ ಸಿಂಪಲ್. ಈ ಒಂದು ಈಕ್ವಲ್ ಅಥವಾ ಈಕ್ವಿವೆಲೆಂಟ್ ಸೆಟ್ಸ್ ಅನ್ನೋ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡೋಕ್ಕೆ ಈ ಕ್ವೆಶ್ಚನ್ ಕೊಟ್ಟಿದ್ದಾನೆ. ಸೊ ಮೂವಿಂಗ್ ಆನ್ ಟು ದ ಸೆಕೆಂಡ್ ಸೆಟ್. ಇಲ್ಲಿ ನೋಡಿ ಸೆಟ್ ಎಯಲ್ಲಿ 4, 8, 12, 16 ಇದೆ. ಬಟ್ ಸೆಟ್ ಬಿಯಲ್ಲಿ 8, 4, 16, 18 ಇದೆ. ಡೆಫಿನೆಟ್ಲಿ ಎರಡರಲ್ಲೂ 4 ಎಲಿಮೆಂಟ್ಸ್ ಇದ್ದಾವೆ, ಆದರೆ ಎರಡರಲ್ಲೂ ಸೇಮ್ ಎಲಿಮೆಂಟ್ಸ್ ಇಲ್ಲ. ಇಲ್ಲಿ 4 ಇದೆ, ಇಲ್ಲೂ ಇದೆ. 8 ಇದೆ, ಬಟ್ ಇಲ್ಲಿ 12 ಇದೆ, ಇಲ್ಲಿ 12 ಇಲ್ಲ, ಬಟ್ ಇಲ್ಲಿ 18 ಇದೆ, ಇಲ್ಲಿ 18 ಇಲ್ಲ. ಸೊ ಏನಾಗುತ್ತೆ ದಿಸ್ ಹಿಯರ್. ಸೊ ಇದಕ್ಕೆ ಸೊಲ್ಯೂಷನ್ ಹೇಗೆ ಬರೀತೀರಿ? ಹಿಯರ್ ಎ ಈಸ್ ನಾಟ್ ಈಕ್ವಲ್ ಟು ಬಿ. ಎ ಮತ್ತು ಬಿ ಎರಡು ಈಕ್ವಲ್ ಸೆಟ್ಸ್ ಅಲ್ಲ. ಬಟ್ ಇವೆರಡರ ಸ್ಪೆಷಾಲಿಟಿ ಏನಂದರೆ ಬಟ್ ದೇ ಆರ್ ಈಕ್ವಿವೆಲೆಂಟ್ ಸೆಟ್ಸ್. ಸೊ ನಾವು ಆಲ್ರೆಡಿ ನೋಡಿದ್ದೀವಿ ಈಕ್ವಿವೆಲೆಂಟ್ ಸೆಟ್ಸ್ ಅಂದರೆ 2 sets having same number of elements is called equivalent sets. ಅಂದರೆ ಎರಡೂ ಸೆಟ್ಟಲ್ಲಿ ಸೇಮ್ ಎಲಿಮೆಂಟ್ಸ್ ಇದ್ದರೆ, ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್, ಇಲ್ಲಿ 3 ಅಂದರೆ ಅಲ್ಲೂ 3 ಇರಬೇಕು, ಇಲ್ಲಿ 10 ಇದ್ದರೆ ಅಲ್ಲೂ 10 ಇರಬೇಕು, ಆಗ ನಾವು ಎರಡನ್ನ ಈಕ್ವಿವೆಲೆಂಟ್ ಸೆಟ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಈ ಎರಡೂ ಸೆಟ್ ಎ ಆ್ಯಂಡ್ ಬಿ ದೇ ಆರ್ ಓನ್ಲಿ ಈಕ್ವಿವೆಲೆಂಟ್ ಸೆಟ್ ಬಟ್ ನಾಟ್ ಈಕ್ವಲ್ ಸೆಟ್ಸ್. ಅರ್ಥ ಆಗ್ತಿದೆಯಲ್ಲ? ಓಕೆ, ಸೊ ಇಟ್ಸ್ ವೆರಿ ಕ್ವೈಟ್ ಸಿಂಪಲ್. ನಾವು ಲೆಟ್ಸ್ ಟೇಕ್ ಅಪ್ ದಿ ಥರ್ಡ್ ಸೆಟ್ಸ್. ಸೊ ಥರ್ಡ್ ಸೆಟ್ ಏನು? ಥರ್ಡ್ ಪೇರಲ್ಲಿ ಎ ಈಸ್ ಈಕ್ವಲ್ ಟು ಸೆಟ್ ಎಲ್ಲಿ ಎಲಿಮೆಂಟ್ಸ್ ಏನಿದ್ದಾವೆ 2, 4, 6, 8 ಆ್ಯಂಡ್ 10 ಇದೆ. ಇರಲಿ. ಸೆಟ್ ಬಿ ಎಲಿಮೆಂಟ್ಸ್ ಇಲ್ಲ, ಸೆಟ್ ಬಿಲ್ಡರ್ ಫಾರ್ಮ್ ಕೊಟ್ಟಿದ್ದಾನೆ. ಈ ಥರ ಕೊಟ್ಟಾಗ ನೀವು ಫಸ್ಟು ಇದನ್ನು ಸೆಟ್ ಬಿಲ್ಡರ್ ಫಾರ್ಮ್ನ ರೂಲ್ ಮೆಥಡ್ನ ರೋಸ್ಟರ್ ಮೆಥಡ್ ಬರೆಯೋಕ್ಕೆ ಪ್ರಯತ್ನ ಪಡಿ. ಆವಾಗ ನಾವು ಈಕ್ವಲ್ಲು ಅಲ್ವೋ ಅಂತ ಹೇಳ್ಬೋದು. ಸೊ ಎ ಅಲ್ಲಿ ಆಲ್ರೆಡಿ ಎಲಿಮೆಂಟ್ಸ್ ಗೊತ್ತಿದೆ, ಡೋಂಟ್ ವರಿ ಅಬೌಟ್ ಇಟ್. ರೈಟ್ ದ ಎಲಿಮೆಂಟ್ಸ್ ಆಫ್ ಬಿ. ಯಾವ ಥರ ಅಂದರೆ ಎವ್ರಿ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅ ಪಾಸಿಟಿವ್ ಈವನ್ ಇಂಟೀಜರ್. ಸೊ ಪಾಸಿಟಿವ್ ಅಂದ ತಕ್ಷಣ 0 ಇಂದ ಸ್ಟಾರ್ಟ್ ಆಗುತ್ತೆ. ಈವನ್ ಇಂಟೀಜರ್ ಅಂದರೆ ಯಾವುದು? 2, 4, 6, 8. ಇಲ್ಲಿ ನೋಡಿ ಇನ್ನೊಂದು ಕಂಡೀಷನ್ ಇದೆ, ಆ ಎಲಿಮೆಂಟ್ಸು ಲೆಸ್ ದೆನ್ ಆರ್ ಈಕ್ವಲ್ ಟು 10 ಇದೆ. ಸ್ಟ್ರಿಕ್ಟ್ಲಿ ಲೆಸ್ ಇದ್ದರೆ 10 ಬರೆಯೋ ಹಾಗಿಲ್ಲ. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು ಇರೋದ್ರಿಂದ 10 ಬರೀಬೋದು. ಸೊ ಇಲ್ಲಿ ನೋಡಿ 2, 4, 6, 8, 10 ಇದೆ. ಬಿ ಎಲ್ ಕೂಡ 2, 4, 6, 8, 10 ಇದೆ. ಇದರ ಅರ್ಥ ಎನ ರೋಸ್ಟರ್ ಫಾರ್ಮಲ್ಲಿ, ಬಿನ ರೂಲ್ ಫಾರ್ಮಲ್ಲಿ ಕೊಟ್ಟಿದ್ದಾನೆ. ಬೋತ್ ಆರ್ ಆ್ಯಕ್ಚುಲಿ ಒನ್ ಆ್ಯಂಡ್ ದ ಸೇಮ್ ಸೆಟ್ಸ್. ಅರ್ಥ ಆಗ್ತಿದೆಯಲ್ಲ? ದೇರ್ ಫೋರ್ ಸೊ ಆನ್ಸರ್ ಏನು ಬರೀತೀರಾ? ಹಿಯರ್ ಎ ಈಸ್ ಈಕ್ವಲ್ ಟು ಬಿ ಅಂತ ಬರೆದ್ರೆ ಸಾಕು. ಬೋತ್ ದ ಸೆಟ್ಸ್ ಆರ್ ಈಕ್ವಲ್. ಅರ್ಥವಾಗ್ತಿದೆಯಾ? ಎ ಈಸ್ ಈಕ್ವಲ್ ಟು ಬಿ ಅಂತ ಬರೀರಿ, ಅಥವಾ ದೇ ಆರ್ ಈಕ್ವಲ್ ಸೆಟ್ಸ್ ಅಂತ ಬರೀರಿ. ಎರಡು ಸೇಮ್ ಆನ್ಸರ್. ಸೊ ವಾಟ್ಸ್ ದ ಫೈನಲ್ ಕನ್ಕ್ಲೂಷನ್? ಹಿಯರ್ ಎ ಈಸ್ ಈಕ್ವಲ್ ಟು ಬಿ ಆರ್ ಈಕ್ವಲ್ ಸೆಟ್ಸ್. ಅರ್ಥವಾಗ್ತಿದೆಯಾ? ಲೆಟ್ಸ್ ಟೇಕ್ ಅಪ್ ದಿ ಫೋರ್ತ್ ಪೇರ್. ಸೊ ಈ ಕ್ವೆಶನಲ್ಲಿ ಫೋರ್ತ್ ಪೇರ್ ಒಂದೇ, ಲಾಸ್ಟ್ ಪೇರ್ ಇದು. ಎ ಈಸ್ ಈಕ್ವಲ್ ಟು ಎವ್ರಿ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅ ಮಲ್ಟಿಪಲ್ ಆಫ್ 10 ಅಂತೆ. ಮಲ್ಟಿಪಲ್ ಅಥವಾ ಡಿವೈಸರ್ ಅಂದರೆ ನೆನ್ಪಿಟ್ಕೊಳ್ಳಿ, ಆ ಟೇಬಲ್ಸ್ ಬರೆದ್ಬಿಡಿ ಅಷ್ಟೇ. ಓಕೆ, ಸೊ ಎ ಈಸ್ ಈಕ್ವಲ್ ಟು, ಲೆಟ್ ಮಿ ರೈಟ್ ದಿ ಎಲಿಮೆಂಟ್ಸ್. ಮಲ್ಟಿಪಲ್ ಆಫ್ 10 ಅಂದರೆ 10 ones ಅಲ್ಲಿ ಏನು ಬರ್ತದೆ? 10, 20, 30 ಆ್ಯಂಡ್ ಸೋ ಆನ್. ಎಷ್ಟು ಬೇಕಾದ್ರೂ ಬರೀಬೋದು. ಇದು ಸೆಟ್ ಎ ಅಲ್ಲಿರೋ ಎಲಿಮೆಂಟ್ಸು. ಸೆಟ್ ಬಿ ಅಲ್ಲಿ 10, 20, 30 ಜೊತೆ ಇಲ್ಲಿ ಆ್ಯಕ್ಚುಲಿ 15, 25, 35 ಎಲ್ಲ ಬರುತ್ತೆ. ಸೊ ಡೆಫಿನೆಟ್ಲಿ ಎರಡೂ ಈಕ್ವಲ್ ಸೆಟ್ಸ್ ಅಲ್ಲ. ಯಾಕೆಂದರೆ ಇಲ್ಲಿ ಬರೋದೆಲ್ಲ 10, 20, 30 ಬರ್ತದೆ, ಇಲ್ಲಿ 15, 25, 35 ಅಂತ ಬರೋದ್ರಿಂದ ಎ ಆ್ಯಂಡ್ ಬಿ ಆರ್ ನಾಟ್ ಈಕ್ವಲ್ ಸೆಟ್ಸ್. ಓಕೆ, ದಟ್ ಈಸ್ ಹಿಯರ್ ಸೊಲ್ಯೂಷನ್ ಏನಂತ ಬರೀತೀರಾ? ಹಿಯರ್ ಎ ಈಸ್ ನಾಟ್ ಈಕ್ವಲ್ ಟು ಬಿ ಅಂತ ಬರೆದ್ರೆ ಸಾಕು. ಇಲ್ಲಿ ಈಕ್ವಿವೆಲೆಂಟ್ ಸೆಟ್ಸ್ ಅಲ್ವಾ ಅಂತಲೂ ಹೇಳೋಕ್ಕಾಗೋದಿಲ್ಲ. ಇದು ಈಕ್ವಿವೆಲೆಂಟ್ ಕೂಡ ಅಲ್ಲ. ಅರ್ಥವಾಗ್ತಿದೆಯಾ? ಸೊ ಬರೀ ಅವನು ಈಕ್ವಲ್ಲೋ ಅಲ್ವೋ ಅಂತ ಕೇಳ್ತಿದ್ದಾನೆ. ಡೆಫಿನೆಟ್ಲಿ ದೇ ಆರ್ ನಾಟ್ ಈಕ್ವಲ್ ಸೆಟ್ಸ್. ಓಕೆ, ಸೊ ಈ ಥರ ಬರೀರಿ, ಅಥವಾ ಸ್ಟೇಟ್ಮೆಂಟಲ್ಲಿ ಬರೀರಿ. ಸೊ ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಬರೆಯೋದಾದರೆ ಯಾವ ಥರ ಬರೀತಾರೆ? ದಟ್ ಈಸ್ ಎ ಆ್ಯಂಡ್ ಬಿ ಆರ್ ನಾಟ್ ಈಕ್ವಲ್ ಸೆಟ್ಸ್. ಓಕೆ, ಸೊ ಈಕ್ವಲ್ ಸೆಟ್ಸ್ ಆಗೋದಾದರೆ ಈಕ್ವಲ್ ಅಂತ ಹೇಳಿ, ಈಕ್ವಲ್ ಆಗಲ್ಲ ಅನ್ನೋದಾದರೆ ನಾಟ್ ಈಕ್ವಲ್ ಅಂತ ಹೇಳಿ. ಅರ್ಥವಾಗ್ತಿದೆಯಾ? ಸೊ ದಿಸ್ ಕನ್ಕ್ಲೂಡ್ಸ್ ದ ಫೋರ್ತ್ ಕ್ವೆಶ್ಚನ್ ಆ್ಯಂಡ್ ವಿ ಶಲ್ ಗೋ ಆನ್ ಟು ದಿ ನೆಕ್ಸ್ಟ್ ಒನ್. 5ನೇ ಕ್ವೆಶ್ಚನ್ ತಗೊಳ್ಳೋಣ. ಸೊ ಹಿಯರ್ ಕಮ್ಸ್ ದ ಫಿಫ್ತ್ ಕ್ವೆಶ್ಚನ್. ಆರ್ ದ ಫಾಲೋವಿಂಗ್ ಪೇರ್ ಆಫ್ ಸೆಟ್ಸ್ ಈಕ್ವಲ್? ಇಲ್ಲೂ ಕೂಡ ಜೋಡಿ ಸೆಟ್ ಕೊಟ್ಟಿರ್ತಾರೆ, ಅವು ಈಕ್ವಲ್ಲೋ ಅಲ್ವೋ ಅಂತ ಹೇಳಬೇಕು. ಯು ಹ್ಯಾವ್ ಟು ಗಿವ್ ರೀಸನ್ಸ್ ಆಲ್ಸೋ. ಒಂದು ವೇಳೆ ಈಕ್ವಲ್ ಅಂದರೆ ಅಂಡರ್ಸ್ಟುಡು, ನಾಟ್ ಈಕ್ವಲ್ ಅಂತ ಹೇಳಬೇಕು, ಯಾಕೆ ಅಂತ ಕಾರಣ ಕೊಡಬೇಕು. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಕ್ವೆಶ್ಚನ್ಗೆ ಕೊಟ್ಟಿರೋ ಪೇರ್ ಯಾವುದು? ಸೆಟ್ ಎ ಈಸ್ ಈಕ್ವಲ್ ಟು 2, 3. ಅಲ್ಲಿ ಎಲಿಮೆಂಟ್ಸ್ ಡೈರೆಕ್ಟಾಗಿ ಕೊಟ್ಟಿದ್ದಾನೆ, ನಥಿಂಗ್ ಟು ವರಿ. ನಾವು ಸೆಟ್ ಬಿ ಈಸ್ ಈಕ್ವಲ್ ಟು ಎವ್ರಿ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅ ಸೊಲ್ಯೂಷನ್ ಆಫ್ x² + 5x + 6 = 0.
ನಾವು ಬಿ ಯಲ್ಲಿರೋ ಎಲಿಮೆಂಟ್ಸ್ ಕಂಡುಹಿಡಿಬೇಕಂದ್ರೆ ಫಸ್ಟು ಈ ಈಕ್ವೇಷನ್ನ ಸಾಲ್ವ್ ಮಾಡಬೇಕು. ಅದರ ಸೊಲ್ಯೂಷನ್ನಲ್ಲಿರೋ ಎಲಿಮೆಂಟ್ಸ್ನ ಬಿ ಯಲ್ಲಿ ಬರುತ್ತವೆ. ಆಗ ನಾವು ಅದು ಈಕ್ವಲ್ಲೋ ಅಲ್ವೋ ಅಂತ ಹೇಳ್ಬೋದು. ನಾವು ಈಕ್ವೇಷನ್ ನೋಡಿ, x² + 5x + 6 = 0. ಕ್ಲಿಯರ್ಲಿ ದಿಸ್ ಇಸ್ ಅ ಕ್ವಾಡ್ರೆಟಿಕ್ ಈಕ್ವೇಷನ್. ನಿಮ್ಮ 10th ಸ್ಟ್ಯಾಂಡರ್ಡಲ್ಲಿ ನೀವು ಫಾರ್ಮುಲಾ ಮೆಥಡ್ ಅಥವಾ ಫ್ಯಾಕ್ಟ್ರೈಸೇಷನ್ ಮೆಥಡ್ ಯೂಸ್ ಮಾಡಿ ನೀವು ಇದನ್ನು ಸಾಲ್ವ್ ಮಾಡಿದ್ದೀರಾ. ನಾವು ಇಟ್ಸ್ ಅಪ್ ಟು ಯು, ನಿಮಗೆ ಬಿಟ್ಟಿದ್ದು, ನೀವು ಯಾವ ಮೆಥಡ್ ಬೇಕಾದರೂ ಸಾಲ್ವ್ ಮಾಡಿ, ಬಟ್ ನೀವು ಸೊಲ್ಯೂಷನ್ ಕಂಡಿಬೇಕು. ನಾನು ಫ್ಯಾಕ್ಟ್ರೈಸೇಷನ್ ಮೆಥಡ್ ಟ್ರೈ ಮಾಡ್ತೀನಿ. ಸೊ ದಿಸ್ ಇಸ್ ನಥಿಂಗ್ ಬಟ್ x² ಪ್ಲಸ್ ಐ ವಿಲ್ ರೈಟ್ 5x ಇಸ್ ನಥಿಂಗ್ ಬಟ್ 3x + 2x. Okay, so 3x + 2x will give me 5x, 3x into 2x will give you 6x². So plus 6 ಇರುತ್ತೆ, ಹಾಗೆ ಬರ್ಕೊಳ್ಳಿ. This is nothing but 0. ಗೊತ್ತಾಗ್ತಿದೆಯಲ್ಲ? ಸೊ ಇನ್ ದ ಫಸ್ಟ್ ಟೂ ಟರ್ಮ್ಸ್ ಐ ವಿಲ್ ಟೇಕ್ x ಕಾಮನ್. ಸೊ ನನಗೆ ಬರೋದು x + 3. ಇನ್ ದ ನೆಕ್ಸ್ಟ್ ಟೂ ಟರ್ಮ್ಸ್ 2 ಕಾಮನ್ ತೆಗೆದ್ರೆ x + 3 is equal to 0. ಇದು ನಮ್ಗೆ ಆಲ್ರೆಡಿ ಗೊತ್ತಿರೋದು. ಸೊ ಐ ವಿಲ್ ಗೆಟ್ x + 2 into x + 3 is equal to 0. ಸೊ ಇದನ್ನು ಈಕ್ವೇಟ್ ಮಾಡಿದ್ರೆ ಐ ವಿಲ್ ಗೆಟ್ x + 2 is equal to 0 ಅಂದರೆ x is equal to -2 ಬರುತ್ತೆ. ಸಿಮಿಲರ್ಲಿ x + 3 is equal to 0 ತಗೊಂಡ್ರೆ x is equal to -3 ಬರುತ್ತೆ. ಸೊ ಆ್ಯಕ್ಚುಲಿ ಸೆಟ್ ಎ ಯಲ್ಲಿರೋ ಎಲಿಮೆಂಟ್ಸು 2 and 3. ಸೆಟ್ ಬಿ ಯಲ್ಲಿಗೆ ಎಲಿಮೆಂಟ್ಸ್ ಏನು ಬಂತು? ಸೆಟ್ ಬಿ ಯಲ್ಲಿರೋ ಎಲಿಮೆಂಟ್ಸು ಈ ಇಕ್ವೇಷನ್ನ ಸೊಲ್ಯೂಷನ್ನು, ಅದರ ಅರ್ಥ -2 and -3. ಈಗ ನಿಮಗೊಂದು ಕ್ವೆಶ್ಚನ್ನು, +2 ಮತ್ತು -2 ಎರಡು ಒಂದೇನಾ? ಇಸ್ ಇಟ್ ಸೇಮ್? ಡೆಫಿನೆಟ್ಲಿ ಅಲ್ಲ, ಬಿಕಾಸ್ ದೀಸ್ ಆರ್ ನೆಗೆಟಿವ್ ವ್ಯಾಲ್ಯೂಸ್, ನೆಗೆಟಿವ್ ಇಂಟೀಜರ್ಸ್. ದೇರ್ ಫೋರ್ ಸೊಲ್ಯೂಷನ್ ಏನು ಬರ್ತೀರಾ? ದೇರ್ ಫೋರ್ ಹಿಯರ್ ಎ ಈಸ್ ನಾಟ್ ಈಕ್ವಲ್ ಟು ಬಿ. ಇವು ಈಕ್ವಲ್ ಸೆಟ್ಸಾ? ಡೆಫಿನೆಟ್ಲಿ ಈಕ್ವಲ್ ಸೆಟ್ಸ್ ಅಲ್ಲ. ಬೇರೆ ಏನು ಬರ್ಬೋದು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲೂ 2 ಎಲಿಮೆಂಟ್ಸು, ಇಲ್ಲೂ 2 ಎಲಿಮೆಂಟ್ಸು. ದೀಸ್ ಪೇರ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಓನ್ಲಿ ಈಕ್ವಿವೆಲೆಂಟ್ ಸೆಟ್ಸ್. ಇವೆರಡು ಈಕ್ವಿವೆಲೆಂಟ್ ಸೆಟ್ಸ್ ಬಟ್ ನಾಟ್ ಈಕ್ವಲ್ ಸೆಟ್ಸ್. ಅರ್ಥ ಆಗ್ತಿದೆಯಾ? ಬೇಕಿದ್ರೆ ಇದು ಕನ್ಕ್ಲೂಷನ್ ಬರ್ಕೊಳ್ಳಿ. ಯರ್ ಎ ಆ್ಯಂಡ್ ಬಿ ಆರ್ ಈಕ್ವಿವೆಲೆಂಟ್ ಸೆಟ್ಸ್ ಬಟ್ ನಾಟ್ ಈಕ್ವಲ್ ಸೆಟ್ಸ್ ಅಂತ. ಸೊ ಅರ್ಥ ಆಗ್ತಿದೆಯಲ್ಲ? ನಿಮ್ಗೆ ಅರ್ಥ ಆಗಲಿ ಅಂತ ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಎ ಆ್ಯಂಡ್ ಬಿ ಆರ್ ಓನ್ಲಿ ಈಕ್ವಿವೆಲೆಂಟ್ ಸೆಟ್ಸ್ ಬಟ್ ನಾಟ್ ಈಕ್ವಲ್ ಸೆಟ್ಸ್. ಓಕೆ, ಸೊ 5th ಕ್ವೆಶ್ಚನಲ್ಲಿ ಫಸ್ಟ್ ಪೇರ್ ಆಯಿತು. ಈ ಕ್ವೆಶ್ಚನಲ್ಲಿ ಇರೋದೇ 2 ಪೇರು. ಫಸ್ಟ್ ಕ್ವೆಶ್ಚನ್ ಆಲ್ರೆಡಿ ಆಗಿದೆ. ಲೆಟ್ಸ್ ಟೇಕ್ ಅಪ್ ದಿ ಸೆಕೆಂಡ್ ಪೇರ್. ಓಕೆ, ಹಿಯರ್ ಕಮ್ಸ್ ದ ಸೆಕೆಂಡ್ ಪೇರ್. A is equal to set A is equal to every x such that x is a letter in the word follow. Follow ಅನ್ನೋ ವರ್ಡ್ ಅಲ್ಲಿರುವಂಥ ಲೆಟರ್ಸ್ ಎ ಸೆಟ್ಟಲ್ಲಿರುತ್ತೆ. ಸಿಮಿಲರ್ಲಿ y is equal to every set B is equal to every y such that y is a letter in the word wolf. wolf ಅನ್ನೋ ವರ್ಡಲ್ಲಿರುವಂಥ ಲೆಟರ್ಸು ಬಿ ಸೆಟ್ಟಲ್ಲಿ ಬರಿತೀವಿ. ಫಾಲೋ ಅನ್ನೋ ವರ್ಡಲ್ಲಿರುವಂಥ ಲೆಟರ್ಸು ಎ ಸೆಟ್ಟಲ್ಲಿ ಬರಿತೀವಿ. ಇದು ಆ್ಯಕ್ಚುಲಿ ರೂಲ್ ಮೆಥಡ್, ಅಂದರೆ ಸೆಟ್ ಬಿಲ್ಡರ್ ಫಾರ್ಮಲ್ಲಿದೆ. ಟ್ರೈ ಟು ರೈಟ್ ಇಟ್ ಇನ್ ರೋಸ್ಟರ್ ಫಾರ್ಮ್. ಸೊ ಎಲಿಮೆಂಟ್ಸ್ ಬರೀರಿ. ಎಫ್, ಓಕೆ, ಓ, ಎಲ್ 2 ಸರಿ ಇದ್ದರೂ ನಾವು ಒಂದೇ ಸರಿ ಬರ್ಕೊಳ್ತೀವಿ. ಓ ಈಸ್ ಆಲ್ರೆಡಿ ಟೇಕನ್. ಡಬ್ಲ್ಯೂ ಅರ್ಥ ಆಗ್ತಿದೆಯಾ? ಸೊ ಸೆಟ್ ಎ ಎಲ್ ಬರೋ ಎಲಿಮೆಂಟ್ಸು ಎಫ್, ಓ, ಎಲ್, ಡಬ್ಲ್ಯೂ. ಓಕೆ, ಸಿಮಿಲರ್ಲಿ ಸೆಟ್ ಬಿ ಈಸ್ ಈಕ್ವಲ್ ಟು ಉಲ್ಫ್ಗೆ ಡಬ್ಲ್ಯೂ ಬರ್ಕೊಳ್ತೀವಿ, ಓ, ಎಲ್, ಎಫ್. ಇಲ್ಲಿ ಯಾವುದೂ ರಿಪೀಟ್ ಇಲ್ಲ. ನಾವು ನೀಟಾಗಿ ನೋಡಿ, ಎರಡರಲ್ಲೂ ಆ್ಯಕ್ಚುಲಿ ಸೇಮ್ ಎಲಿಮೆಂಟ್ಸ್ ಇದ್ದಾವೆ. ಡಬ್ಲ್ಯೂ ಇದೆ, ಓ ಇದೆ, ಎಲ್ ಇದೆ, ಎಫ್ ಇದೆ. ಓಕೆ, ಸೊ ಡೆಫಿನೆಟ್ಲಿ ಹಿಯರ್ ಎ ಆ್ಯಂಡ್ ಬಿ ಆರ್ ಈಕ್ವಲ್ ಸೆಟ್ಸ್. ಕರೆಕ್ಟಾ? ಕ್ಲಿಯರ್ಲಿ ಎ ಈಸ್ ಈಕ್ವಲ್ ಟು ಬಿ. ಅರ್ಥ ಆಗ್ತಿದೆಯಲ್ಲ? ದಟ್ ಈಸ್ ಎ ಆ್ಯಂಡ್ ಬಿ ಆರ್ ಈಕ್ವಲ್ ಸೆಟ್ಸ್. ಈ ಪೇರು ಈಕ್ವಲ್ ಸೆಟ್ಸ್ಗೆ ಎಕ್ಸಾಂಪಲ್. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಎ ಈಸ್ ಈಕ್ವಲ್ ಟು ಎವ್ರಿ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಲೆಟರ್ ಇನ್ ದ ವರ್ಡ್. ಇಲ್ಲಿ ಹೇಗೆ ಫಾಲೋ ಮತ್ತು ಉಲ್ಫ್ ಅಂತ ಕೊಟ್ಟರು, ನೀವು ಬೇಕಾದರೆ ಟ್ರೈ ಮಾಡಿ. ಟೀಚರ್ ಮತ್ತು ಚೀಟರ್ ಎರಡೂ ಲೆಟ್ರಲ್ಲಿರುವಂಥ ವರ್ಡ್ಸ್ ಬರ್ಕೊಂಡು ನೋಡಿ. ದಟ್ ಸೆಟ್ಸ್ ವಿಲ್ ಗಿವ್ ಅನ್ ಎಕ್ಸಾಂಪಲ್ ಆಫ್ ಈಕ್ವಲ್ ಸೆಟ್ಸ್. ಓಕೆ, ಬಿಕಾಸ್ ಟೀಚರ್ ಮತ್ತು ಚೀಟರ್ ಎರಡರಲ್ಲೂ ಇರುವಂತಹ ಲೆಟರ್ಸು ಸೇಮ್ ಇರ್ತವೆ. ಓಕೆ, ಈವನ್ ದಟ್ ಸೆಟ್ ಈಸ್ ಅನ್ ಎಕ್ಸಾಂಪಲ್, ದಟ್ ಪೇರ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಈಕ್ವಲ್ ಸೆಟ್ಸ್. ಓಕೆ, ಸೊ ಇಷ್ಟು ಬರೆದ್ರೆ ಸಾಕು. ಏನಂತ? ಕ್ಲಿಯರ್ಲಿ ಎ ಈಸ್ ಈಕ್ವಲ್ ಟು ಬಿ ಆರ್ ಸ್ಟೇಟ್ಮೆಂಟಲ್ಲಿ ಬರೀರಿ. ಸೊ ಇಫ್ ಯು ವಾಂಟ್ ಇಟ್ ಇನ್ ರೈಟ್ ಇಟ್ ಇನ್ ಸ್ಟೇಟ್ಮೆಂಟ್ ಫಾರ್ಮ್, ದಿಸ್ ಇಸ್ ಹೌ ಯು ಗೋನ್ ರೈಟ್ ಎ ಆ್ಯಂಡ್ ಬಿ ಆರ್ ಈಕ್ವಲ್ ಸೆಟ್ಸ್ ಅಂತ. ಓಕೆ, ಸೊ 5th ಕ್ವೆಶ್ಚನ್ ಇಲ್ಲಿಗೆ ಮುಗೀತು. ಇಲ್ಲಿರೋದು 2 ಪೇರು. ಓಕೆ, ಸೊ ಈ ಒಂದು ಎಕ್ಸಸೈಸಲ್ಲಿರುವಂಥ ಕೊನೆಯ ಒಂದು ಕ್ವೆಶ್ಚನ್ ಇದೆ. ಲೆಟ್ ಅಸ್ ಕನ್ಕ್ಲೂಡ್ ದಟ್. ಕ್ವೆಶ್ಚನ್ ನಂಬರ್ 6ನ ಮುಗಿಸಿ ವಿಡಿಯೋನ ಮುಗಿಸ್ಬೋದು. ಸೊ ಹಿಯರ್ ಕಮ್ಸ್ ದ 6th ಕ್ವೆಶ್ಚನ್, ದ ಲಾಸ್ಟ್ ಕ್ವೆಶ್ಚನ್ ಆಫ್ ದ ಎಕ್ಸಸೈಸ್. ಫ್ರಮ್ ದ ಸೆಟ್ಸ್ ಗಿವನ್ ಬಿಲೋ ಸೆಲೆಕ್ಟ್ ಈಕ್ವಲ್ ಸೆಟ್ಸ್. ಸೊ
ಎ ಇಂದ ಹೆಚ್ವರೆಗೂ ಲಿಸ್ಟ್ ಆಫ್ ಸೆಟ್ಸ್ ಕೊಟ್ಟಿದ್ದಾನೆ. ಇದರಲ್ಲಿ ಈಕ್ವಲ್ ಸೆಟ್ಸ್ ಯಾವುವು ಅಂತ ಹೇಳಬೇಕು. ಸೊ ಸೆಟ್ ಎಯಲ್ಲಿ 2 4 8 12 ಇದೆ, ಸೆಟ್ ಬಿ ಯಲ್ಲಿ 1 2 3 4 ಇದೆ, ಸೆಟ್ ಸಿ ಯಲ್ಲಿ 4 8 12 14 ಇದೆ, ಸೆಟ್ ಡಿ ಯಲ್ಲಿ 3 1 4 2 ಇದೆ. ಓಕೆ, ನಾವು ಇ ಹ್ಯಾಸ್ -1 + 1, ಎಫ್ ಇಸ್ 0 ಎ, ಜಿ ಇಸ್ ಇದು ಓ ಅಲ್ಲ 0 ಅಥವಾ ಓ ಅಂತ ತಗೊಂಡ್ರೂ ಸಮಸ್ಯೆ ಇಲ್ಲ. ಜಿ ಇಸ್ ಈಕ್ವಲ್ ಟು 1 - 1, ಹೆಚ್ ಇಸ್ ಈಕ್ವಲ್ ಟು 0 ಆ್ಯಂಡ್ 1. ಸೊ ಇಷ್ಟು ಸೆಟ್ಸಲ್ಲಿ ಈಕ್ವಲ್ ಸೆಟ್ಸ್ ಯಾವುದು ನೀವು ನೀಟಾಗಿ ನೋಡ್ಬೋದು. ಎ ಮತ್ತು ಸಿ ತೊಗೊಳ್ಳೋಣ ಅಂತಂದರೆ ಇಲ್ಲಿ 14 ಇದೆ, ಇಲ್ಲಿಲ್ಲ. ಖಂಡಿತವಾಗ್ಲೂ ಎ ಜೊತೆ ಇವ್ಯಾವು ಬೇರೆ ಯಾವುದು ಮ್ಯಾಚ್ ಆಗಲ್ಲ. ನಾವು ಜಸ್ಟ್ ಥಿಂಕ್ ಅಬೌಟ್ ದಿಸ್ ಬಿ ಆ್ಯಂಡ್ ಡಿ. ನೋಡಿ, ಈ ಎರಡೂ ಸೆಟ್ಟಲ್ಲಿ 1 ಇದೆ, 2 ಇದೆ, 3 ಇದೆ ಮತ್ತು 4 ಇದೆ. ಓಕೆ, ಸೊ ಹಿಯರ್ ನೀವು ಈ ಥರ ಬರೀಬೋದು. ಏನಂತ? ಫಸ್ಟ್ ಪೇರ್ ಯಾವುದು? ಬಿ ಈಸ್ ಈಕ್ವಲ್ ಟು ಡಿ. ಓಕೆ, ದಟ್ ಈಸ್ ಈಕ್ವಲ್ ಟು ಬೇಕಾದ್ರೆ ಎಲಿಮೆಂಟ್ಸ್ ಬರಿಬೋದು. ಬಿ ಮತ್ತು ಡಿ ಎರಡೂ ಸೆಟ್ಟಲ್ಲಿರೋ ಎಲಿಮೆಂಟ್ಸು 1 2 3 4. ಆರ್ಡರ್ ಏನು ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಗೊತ್ತು. ಸೆಟ್ಟಲ್ಲಿ ಆರ್ಡರ್ ಜಂಬಲ್ ಮಾಡಿದ್ರು ನಾಟ್ ಅ ಪ್ರಾಬ್ಲಮ್. ಓಕೆ, ಸೊ ಬೇರೆ ಯಾವುದಾದ್ರೂ ಪೇರ್ ಈಕ್ವಲ್ ಇದೆಯಾ? ನೀಟಾಗಿ ನೋಡಿದ್ರೆ ಇವೆರಡೂ ಖಂಡಿತವಾಗ್ಲೂ ಇಲ್ಲ. ನಾವು ಥಿಂಕ್ ಅಬೌಟ್ ದ ಸೆಕೆಂಡ್ ಪೇರ್ ವಿಚ್ ಈಸ್ ಇ ಆ್ಯಂಡ್ ಜಿ. ಓಕೆ, ಆ್ಯಕ್ಚುಲಿ ಸೆಟ್ ಇ ಆ್ಯಂಡ್ ಜಿ ಆರ್ ಈಕ್ವಲ್ ಸೆಟ್ಸ್ ಬಿಕಾಸ್ ಎರಡರಲ್ಲೂ ಇರೋದು +1 ಆ್ಯಂಡ್ -1 ಎರಡು ಸೇಮ್. +1 ಆ್ಯಂಡ್ -1 ಅಂತಂದರೂ ಒಂದೇ, -1 ಆ್ಯಂಡ್ +1 ಅಂತಂದರೂ ಒಂದೇ. ಸೊ ಕೊಟ್ಟಿರುವಂಥ ಇಷ್ಟೂ ಸೆಟ್ಸಲ್ಲಿ ಏನದು ಈಕ್ವಲ್ ಸೆಟ್ಸ್ನ ಪೇರ್ ಯಾವ್ಯಾವು ಅಂತಂದರೆ ಬಿ ಮತ್ತು ಡಿ ಆರ್ ಈಕ್ವಲ್ ಸೆಟ್ಸ್, ಇ ಆ್ಯಂಡ್ ಜಿ ಆರ್ ಈಕ್ವಲ್ ಸೆಟ್ಸ್. ಅರ್ಥ ಆಗ್ತಿದೆಯಲ್ಲ? ರೈಟ್. ಸೊ ದಿಸ್ ಕನ್ಕ್ಲೂಡ್ಸ್ ಆಲ್ ದಿ ಕ್ವೆಶ್ಚನ್ಸ್ ಫ್ರಮ್ ದಿ ಎಕ್ಸಸೈಸ್ 1.2. ಓಕೆ ಫ್ರೆಂಡ್ಸ್, ಸೊ ಈ ಒಂದು ವಿಡಿಯೋ ಮುಗಿಸೋ ಟೈಮ್ ಬಂದಿದೆ. ನಿಮ್ಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಯು ಕ್ಯಾನ್ ಆಲ್ವೇಸ್ ಟೆಲ್ ಅಸ್ ಥ್ರೂ ದಿ ಕಮೆಂಟ್ ಬಾಕ್ಸ್. Right, so thanks for watching the video. We will meet again in the next video with the next exercise. Until then, time waste ಮಾಡಬೇಡಿ, practice ಮಾಡಿ ಕಲೀರಿ. So we will meet again next time. Until then, take care. God bless you all and bye.